ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮೆಲ್ಲರ ಕನಸಲ್ಲೂ ಒಬ್ಬ ಅಪರಿಚಿತ ವ್ಯಕ್ತಿಯನ್ನ ನೋಡಿಯೇ ಇರ್ತೀವಿ. ನೀವು ಆತನನ್ನ ಎಂದಿಗೂ ನೋಡಿರೋದಿಲ್ಲ, ಮಾತನಾಡಿರೋದಿಲ್ಲ, ಪರಿಚಯವೂ ಇರೋದಿಲ್ಲ. ಆದರೆ ಕನಸಿನಲ್ಲಿ ಮಾತ್ರ ಆತ ಬಹಳ ಹತ್ತಿರವಾಗಿ ಮಾತನಾಡ್ತಾನೆ. ಬೆಳಿಗ್ಗೆ ಎದ್ದಾಗ ಆ ವ್ಯಕ್ತಿಯ ಮುಖ ಮಾತ್ರ ನೆನಪಲ್ಲಿ ಉಳಿದಿರುತ್ತೆ. ಆಗ ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ನಾನು ಎಂದಿಗೂ ನೋಡದ ವ್ಯಕ್ತಿ ನನ್ನ ಮೆದುಳು ಹೇಗೆ ಕನಸಿನಲ್ಲಿ ಸೃಷ್ಟಿಸಿತು? ಇದು ಕೇವಲ ಕಲ್ಪನೆಯ ಅಥವಾ ನಮ್ಮ ಮೆದುಳಿನಲ್ಲಿ ಸಂಗ್ರಹವಾಗಿರುವ ಸಾವಿರಾರು ಮುಖಗಳ ರಹಸ್ಯ ಆಟವ ಅನ್ನೋದು. ಇನ್ನೊಂದು ಕುತೂಹಲಕಾರಿ ಸಂಗತಿ ಅಂದ್ರೆ, ನಾವು ಕನಸಿನಲ್ಲಿ ಕಾಣುವ ಪ್ರತಿಯೊಬ್ಬರೂ ನಿಜ ಜೀವನದಲ್ಲಿ ಎಲ್ಲೋ ಒಮ್ಮೆ ನಮ್ಮ ಕಣ್ಣಿಗೆ ಬಿದ್ದವರೇ ಎಂಬ ಮಾತು ಕೇಳಿ ಬರುತ್ತದೆ. ಹಾಗಾದ್ರೆ ಬಸ್ ನಿಲ್ದಾಣದಲ್ಲಿ ಕ್ಷಣಕಾಲ ಕಂಡ ವ್ಯಕ್ತಿ ರಸ್ತೆಯಲ್ಲಿ ಹಾದು ಹೋದ ಅಪರಿಚಿತ ಅಥವಾ ಬಾಲ್ಯದಲ್ಲಿ ಮರೆತು ಹೋದ ಮುಖ, ಇವೆಲ್ಲವೂ ನಮ್ಮ ಕನಸಿನ ಪಾತ್ರಗಳಾಗಬಹುದಾ? ಈ ಪ್ರಶ್ನೆಯ ಹಿಂದಿರುವ ವಿಜ್ಞಾನ, ಮನೋವಿಜ್ಞಾನ ಹೇಳೋದೇನು ಅನ್ನೋ ಗೌಪ್ಯ ಹಾಗೂ ಕುತೂಹಲಕಾರಿ ವಿಚಾರವನ್ನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಮೊದಲಿಗೆ ಕನಸು ಎಂದರೆ ನಿದ್ರೆಯ ಸಮಯದಲ್ಲಿ ಮೆದುಳಿನಲ್ಲಿ ಮೂಡುವ ಚಿತ್ರಗಳು, ಘಟನೆಗಳು, ಭಾವನೆಗಳು, ಧ್ವನಿಗಳು ಮತ್ತು ಕಥೆಗಳ ಅನುಭವ. ನಾವು ನಿದ್ರಿಸುತ್ತಿದ್ದರೂ ಮೆದುಳು ಸಕ್ರಿಯವಾಗಿರುತ್ತೆ. ವಿಶೇಷವಾಗಿ ಡೀಪ್ ಸ್ಲೀಪ್ ಎಂದು ಕರೆಯಲಾಗುವ ನಿದ್ರೆಯ ಹಂತದಲ್ಲಿ ಮೆದುಳಿನ ಕೆಲವು ಭಾಗಗಳು ಸಾಕಷ್ಟು ಸಕ್ರಿಯವಾಗಿರುತ್ತವೆ. ಈ ಸಮಯದಲ್ಲಿ ಅತ್ಯಂತ ಜೀವಂತವಾದ ಕನಸುಗಳು ಕಾಣಿಸಿಕೊಳ್ಳುತ್ತದೆ ಎಂದು ವಿಜ್ಞಾನ ಹೇಳುತ್ತೆ. ಕನಸಿನಲ್ಲಿ ನಾವು ಓಡಬಹುದು, ಹಾರಬಹುದು, ಮಾತನಾಡಬಹುದು, ಭಯ ಪಡಬಹುದು, ಸಂತೋಷನೂ ಪಡಬಹುದು. ಕೆಲವೊಮ್ಮೆ ಅಸಾಧ್ಯವಾದ ಘಟನೆಗಳು ಅತ್ಯಂತ ನೈಜವಾಗಿ ಅನುಭವವಾಗುತ್ತವೆ. ಆದರೆ ಇಲ್ಲಿ ಮುಖ್ಯ ಪ್ರಶ್ನೆ, ಕನಸಿನಲ್ಲಿರುವ ವ್ಯಕ್ತಿಗಳು ಎಲ್ಲಿಂದ ಬರ್ತಾರೆ? ನಾವು ನಿಜವಾಗಿಯೂ ಅಪರಿಚಿತ ಮುಖಗಳನ್ನ ಕನಸಿನಲ್ಲಿ ನೋಡುತ್ತೇವೆ ಅನ್ನೋದನ್ನ ವೈಜ್ಞಾನಿಕವಾಗಿ ನೋಡಿದ್ರೆ ಈ ಪ್ರಶ್ನೆಗೆ ಸರಳವಾಗಿ ಹೌದು ಅಥವಾ ಇಲ್ಲ ಎನ್ನುವುದು ಕಷ್ಟ. ನಮ್ಮ ಜೀವನದಲ್ಲಿ ನಾವು ಪ್ರತಿದಿನ ನೂರಾರು ಮುಖಗಳನ್ನ ನೋಡ್ತೇವೆ. ಆದ್ರೆ ಅವುಗಳಲ್ಲಿ ಬಹಳ ಕಡಿಮೆ ಮುಖಗಳು ಮಾತ್ರ ನಮ್ಮ ಜಾಗೃತ ನೆನಪಿನಲ್ಲಿ ಉಳಿಯುತ್ತವೆ. ಉದಾಹರಣೆಗೆ, ನೀವು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಾಗ 10 ಜನರನ್ನ ನೋಡಿದ್ದೀರಿ ಅಂದ್ಕೊಳ್ಳಿ. ಅವರಲ್ಲಿ ಒಬ್ಬರ ಮುಖ ನಿಮ್ಮ ಗಮನ ಸೆಳೆಯಬಹುದು. ಆದ್ರೆ ಉಳಿದವರ ಮುಖಗಳನ್ನ ನೀವು ಸಂಜೆ ವೇಳೆಗೆ ನೆನಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಮೆದುಳು ಅವುಗಳನ್ನ ಸಂಪೂರ್ಣವಾಗಿ ಅಳಿಸಿ ಹಾಕುವುದೂ ಇಲ್ಲ. ದೃಶ್ಯ ಮಾಹಿತಿಯ ಕೆಲವು ಅಂಶಗಳು ಮೆದುಳಿನಲ್ಲಿ ಸಂಗ್ರಹವಾಗಿರುತ್ತೆ. ನಂತರ ಕನಸಿನಲ್ಲಿ ಆ ನೆನಪುಗಳ ತುಣುಕುಗಳು ಮತ್ತಿತರೆ ನೆನಪುಗಳೊಂದಿಗೆ ಬೆರೆತು ಹೊಸ ವ್ಯಕ್ತಿಯ ರೂಪವನ್ನ ಸೃಷ್ಟಿಸುತ್ತದೆ. ಅಂದರೆ ಕನಸಿನಲ್ಲಿ ಕಾಣುವ ವ್ಯಕ್ತಿ ಸಂಪೂರ್ಣವಾಗಿ ಹೊಸ ಮುಖವಾಗಿರಬೇಕೆಂದೇನಿಲ್ಲ. ಅದು ನಾವು ಹಿಂದೆ ಕಂಡ ಹಲವು ಮುಖಗಳ ಸಂಯೋಜನೆ ಆಗಿರುತ್ತೆ. ಹಾಗಾದ್ರೆ ನಾನು ಆ ವ್ಯಕ್ತಿಯನ್ನ ಎಂದಿಗೂ ನೋಡಿಲ್ಲ ಎನ್ನುವ ಭಾವನೆ ಏಕೆ ಬರುತ್ತದೆ? ಇದು ಕನಸುಗಳ ಅತ್ಯಂತ ಕುತೂಹಲಕಾರಿ ಭಾಗ. ಕನಸಿನಲ್ಲಿ ಕಾಣುವ ವ್ಯಕ್ತಿಯ ಮುಖವನ್ನು ನಾವು ಎಚ್ಚರವಾದ ನಂತರ ನೆನಪಿಸಿಕೊಳ್ಳುವಾಗ ಇಂಥ ವ್ಯಕ್ತಿಯನ್ನು ನಾನು ಜೀವನದಲ್ಲಿ ನೋಡಿಲ್ಲ ಎಂದು ಭಾವಿಸಬಹುದು. ಆದ್ರೆ ನಮ್ಮ ನೆನಪು ಕ್ಯಾಮೆರಾದಂತೆ ಕೆಲಸ ಮಾಡುವುದಿಲ್ಲ. ಮೆದುಳು ಪ್ರತಿಯೊಂದು ಮುಖವನ್ನು ಸಂಪೂರ್ಣ ಫೋಟೋ ರೂಪದಲ್ಲಿ ಸಂಗ್ರಹಿಸುವುದಿಲ್ಲ. ಬದಲಾಗಿ ಮುಖದ ಕೆಲವು ಲಕ್ಷಣಗಳು, ಕಣ್ಣುಗಳ ಆಕಾರ, ಕೂದಲಿನ ವಿನ್ಯಾಸ, ಮೂಗು, ನಗು, ಧ್ವನಿ, ದೇಹ ಭಾಷೆ ಮುಂತಾದ ಮಾಹಿತಿಯನ್ನು ವಿವಿಧ ರೀತಿಯಲ್ಲಿ ಸಂಸ್ಕರಿಸುತ್ತದೆ. ಕನಸಿನಲ್ಲಿ ಈ ಅಂಶಗಳು ಮರು ಸಂಯೋಜನೆ ಆಗುತ್ತೆ. ಹೀಗಾಗಿ ಕನಸಿನಲ್ಲಿ ಕಾಣುವ ಮುಖ ನಮಗೆ ಸಂಪೂರ್ಣ ಹೊಸದಾಗಿ ಕಾಣಬಹುದಷ್ಟೆ. ಇನ್ನು ಮೆದುಳು ಹೊಸ ಮುಖವನ್ನ ಸೃಷ್ಟಿಸಬಹುದು ಅಂದ್ರೆ, ಹೌದು, ಕನಸಿನಲ್ಲಿ ಮೆದುಳು ಹೊಸ ಸಂಯೋಜನೆಗಳನ್ನ ರಚಿಸುವ ಸಾಮರ್ಥ್ಯ ಹೊಂದಿದೆ. ಇದನ್ನು ಒಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ನಿಮ್ಮ ಬಳಿ ಕೆಂಪು, ನೀಲಿ ಮತ್ತು ಹಳದಿ ಬಣ್ಣಗಳಿವೆ ಎಂದುಕೊಳ್ಳಿ. ಆ 3 ಬಣ್ಣಗಳಿಂದ ನೀವು ಹೊಸ ಬಣ್ಣದ ಛಾಯೆಗಳನ್ನ ಸೃಷ್ಟಿಸಬಹುದು.
ಅದೇ ರೀತಿ ನಮ್ಮ ಮೆದುಳಿನಲ್ಲಿರುವ ಹಳೆಯ ಅನುಭವಗಳು, ನೆನಪುಗಳು, ಭಾವನೆಗಳು ಮತ್ತು ದೃಶ್ಯ ಮಾಹಿತಿಗಳು ಹೊಸ ರೀತಿಯಲ್ಲಿ ಸಂಯೋಜನೆ ಆಗುತ್ತವೆ. ಅದರ ಪರಿಣಾಮವಾಗಿ ನಾವು ಹಿಂದೆ ನೋಡಿರದಂತಹ ಭಾಸವಾಗುವ ಮುಖವು ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತೆ. ಇನ್ನು ಕನಸಿನಲ್ಲಿ ಅಪರಿಚಿತರು ಏಕೆ ಹೆಚ್ಚು ಕಾಣಿಸಿಕೊಳ್ತಾರೆ ಅನ್ನೋದಕ್ಕೆ ಹಲವು ಸಾಧ್ಯತೆಗಳಿವೆ. ಮೊದಲನೇದಾಗಿ ನೆನಪುಗಳ ಮಿಶ್ರಣ. ನಾವು ದಿನನಿತ್ಯದಲ್ಲಿ ಕಂಡ ವ್ಯಕ್ತಿಗಳ ತುಣುಕುಗಳು ಕನಸಿನಲ್ಲಿ ಬೆರೆತು ಹೋಗ್ಬೋದು. ಇನ್ನು ಎರಡನೆಯದಾಗಿ ಭಾವನಾತ್ಮಕ ಒತ್ತಡ. ನಮ್ಮ ಮನಸ್ಸಿನಲ್ಲಿ ಇರುವ ಭಯ, ಆತಂಕ, ಸಂತೋಷ, ದುಃಖ ಅಥವಾ ನಿರೀಕ್ಷೆಗಳು ಕನಸಿನ ಪಾತ್ರಗಳನ್ನ ರೂಪಿಸುತ್ತದೆ. ಮೂರನೇದಾಗಿ ಸಾಮಾಜಿಕ ಅನುಭವ. ಮಾನವನ ಮೆದುಳು ಸಾಮಾಜಿಕ ಮಾಹಿತಿಗೆ ಬಹಳ ಸೂಕ್ಷ್ಮವಾಗಿದೆ. ಮುಖಗಳು ಮತ್ತು ವ್ಯಕ್ತಿಗಳೊಂದಿಗೆ ಸಂಬಂಧಿಸಿದ ಮಾಹಿತಿಯನ್ನು ನಾವು ನಿರಂತರವಾಗಿ ಸಂಸ್ಕರಿಸುತ್ತಿರುತ್ತೇವೆ. ಆದ್ದರಿಂದ ಕನಸಿನಲ್ಲಿಯೂ ವ್ಯಕ್ತಿಗಳು ಪ್ರಮುಖ ಪಾತ್ರ ವಹಿಸುವುದು ಸಹಜ. ಕೆಲವೊಮ್ಮೆ ಅಪರಿಚಿತ ವ್ಯಕ್ತಿ ಬಹಳ ಪರಿಚಿತನಂತೆ ಅನಿಸುತ್ತಾನೆ. ಇದು ಕೂಡ ಮತ್ತೊಂದು ವಿಚಿತ್ರ ಅನುಭವ. ಕನಸಿನಲ್ಲಿ ಒಬ್ಬ ವ್ಯಕ್ತಿಯನ್ನ ಮೊದಲ ಬಾರಿಗೆ ನೋಡುತ್ತಿದ್ದರೂ ಇವರು ನನಗೆ ಬಹಳ ವರ್ಷಗಳಿಂದ ಪರಿಚಿತರು ಎಂಬ ಭಾವನೆ ಮೂಡುತ್ತೆ. ಇಲ್ಲಿ ವ್ಯಕ್ತಿಯ ನಿಜವಾದ ಗುರುತಿಗಿಂತಲೂ ಆ ವ್ಯಕ್ತಿಯೊಂದಿಗೆ ಸಂಬಂಧಿಸಿದ ಭಾವನೆ ಮುಖ್ಯವಾಗಿರುತ್ತೆ. ಕನಸುಗಳು ಯಾವಾಗಲೂ ನಿಜ ಜೀವನದ ಘಟನೆಗಳನ್ನ ನೇರವಾಗಿ ಮರುಕಳಿಸುವುದಿಲ್ಲ. ಬದಲಾಗಿ ಹಳೆಯ ಅನುಭವಗಳು ಮತ್ತು ಭಾವನೆಗಳನ್ನ ಹೊಸ ಕಥೆಯ ರೂಪದಲ್ಲಿ ಪ್ರದರ್ಶಿಸುತ್ತದೆ. ಅಂದರೆ ಕನಸಿನಲ್ಲಿರುವ ವ್ಯಕ್ತಿ ಒಂದು ನಿರ್ದಿಷ್ಟ ವ್ಯಕ್ತಿಯನ್ನ ಪ್ರತಿನಿಧಿಸುವುದಕ್ಕಿಂತಲೂ ಒಂದು ಭಾವನೆ ಅಥವಾ ಅನುಭವವನ್ನ ಪ್ರತಿನಿಧಿಸುತ್ತದೆ. ಇನ್ನು ಕನಸಿನಲ್ಲಿ ಸತ್ತವರನ್ನ ಅಥವಾ ಅಪರಿಚಿತರನ್ನ ನೋಡುವುದು ಕೆಲವರಿಗೆ ಕನಸಿನಲ್ಲಿ ತಾವು ಎಂದಿಗೂ ಭೇಟಿಯಾಗದ ವ್ಯಕ್ತಿ ಕಾಣಿಸಿಕೊಳ್ಬಹುದು. ಇನ್ನು ಕೆಲವರಿಗೆ ಮೃತಪಟ್ಟ ವ್ಯಕ್ತಿಗಳು ಕನಸಿನಲ್ಲಿ ಕಾಣಿಸಿಕೊಳ್ತಾರೆ. ಇಂತಹ ಕನಸುಗಳು ಬಹಳ ಭಾವನಾತ್ಮಕವಾಗಿರುತ್ತದೆ. ವೈಜ್ಞಾನಿಕವಾಗಿ ನಮ್ಮ ಮೆದುಳು ನಿದ್ರೆಯಲ್ಲಿರುವಾಗ ನೆನಪುಗಳು ಮತ್ತು ಭಾವನೆಗಳನ್ನ ಮರುಸಂಸ್ಕರಿಸುವ ಪ್ರಕ್ರಿಯೆ ನಡೆಯುತ್ತದೆ. ಆದ್ದರಿಂದ ನಾವು ಬಹಳ ದಿನಗಳಿಂದ ನೆನಪಿಸಿಕೊಳ್ಳದ ವ್ಯಕ್ತಿಯು ಏಕಾಏಕಿ ಕನಸಿನಲ್ಲಿ ಕಾಣಿಸಿಕೊಳ್ತಾನೆ. ಹಾಗಾದ್ರೆ ಕನಸಿನಲ್ಲಿರುವ ಅಪರಿಚಿತ ವ್ಯಕ್ತಿ ಭವಿಷ್ಯದಲ್ಲೇ ಬರ್ತಾನಾ ಅನ್ನೋದು ಕೂಡ ಅತ್ಯಂತ ಜನಪ್ರಿಯ ನಂಬಿಕೆ. ಕೆಲವರು ಕನಸಿನಲ್ಲಿ ಕಂಡ ಅಪರಿಚಿತ ವ್ಯಕ್ತಿಯನ್ನ ಮುಂದೆ ನಿಜ ಜೀವನದಲ್ಲಿ ಭೇಟಿಯಾಗಬಹುದು ಎಂದು ನಂಬ್ತಾರೆ. ಇಂಥ ಅನುಭವಗಳು ವೈಯಕ್ತಿಕವಾಗಿ ಬಹಳ ರೋಚಕವಾಗಿರಬಹುದು. ಆದ್ರೂ ಒಂದು ವಿಚಿತ್ರ ಸಂಗತಿ ಸಂಭವಿಸುತ್ತೆ. ನಂತರ ಜೀವನದಲ್ಲಿ ಯಾರನ್ನಾದ್ರೂ ಭೇಟಿಯಾದಾಗ ಅವರ ಮುಖ ಅಥವಾ ವರ್ತನೆ ಕನಸಿನ ವ್ಯಕ್ತಿಯನ್ನ ನೆನಪಿಸುತ್ತೆ. ಆಗ ಇವರೇ ನಾನು ಈ ಹಿಂದೆ ಕನಸಿನಲ್ಲಿ ನೋಡಿದ್ದೆ ಎಂಬ ಅನುಭವ ಉಂಟಾಗುತ್ತೆ. ಇದರಲ್ಲಿ ನೆನಪಿನ ಮರುರಚನೆ, ಸಾಮ್ಯತೆ ಮತ್ತು ನಮ್ಮ ಮೆದುಳಿನ ಪ್ಯಾಟರ್ನ್ ರೆಕಗ್ನೈಸೇಷನ್ ಪಾತ್ರ ವಹಿಸುತ್ತೆ. ಇದನ್ನೇ ಚಿತ್ತ ಅಂತ ಕರಿತೀವಿ. ಅಂದ್ರೆ ಅನಾದಿ ಕಾಲದ ಮೆಮೊರಿ ಸ್ಟೋರೇಜ್. ಕೆಲವೊಮ್ಮೆ ಒಂದು ಸ್ಥಳಕ್ಕೆ ಹೋದಾಗ ನಾನು ಈ ಸ್ಥಳವನ್ನ ಈಗಾಗಲೇ ನೋಡಿದ್ದೇನೆ ಎಂಬ ಅನುಭವ ಆಗುತ್ತದೆ. ಇದನ್ನು ದೇಜೋವೋ ಎಂದು ಕರೆಯಲಾಗುತ್ತದೆ. ಕನಸಿನಲ್ಲೂ ಇದೇ ರೀತಿಯ ಅನುಭವ ಬರಬಹುದು. ನಾವು ಒಂದು ದೃಶ್ಯವನ್ನ ಹಿಂದೆ ಕನಸಿನಲ್ಲಿ ಕಂಡಿದ್ದೇವೆ ಎಂದು ಅನಿಸಬಹುದು. ಆದರೆ ಮಾನವನ ನೆನಪು ಅತ್ಯಂತ ಸಂಕೀರ್ಣ. ನಾವು ಯಾವಾಗ, ಎಲ್ಲಿ, ಹೇಗೆ ಒಂದು ದೃಶ್ಯವನ್ನ ನೋಡಿದ್ದೇವೆ ಎಂಬುದನ್ನ ಪ್ರತಿ ಬಾರಿಯೂ ನಿಖರವಾಗಿ ನೆನಪಿಟ್ಟುಕೊಳ್ಳುವುದಿಲ್ಲ. ಭಾರತೀಯ ಸಂಪ್ರದಾಯದಲ್ಲಿ ಕನಸುಗಳಿಗೆ ಬಹಳ ಪ್ರಾಚೀನವಾದ ಸ್ಥಾನವಿದೆ. ಉಪನಿಷತ್ತುಗಳು ಸೇರಿದಂತೆ ಭಾರತೀಯ ತತ್ವ ಚಿಂತನೆಗಳಲ್ಲಿ ಜಾಗ್ರಾತ್, ಸ್ವಪ್ನ ಮತ್ತು ಸುಷುಪ್ತಿ ಎಂಬ ಚೇತನದ ಸ್ಥಿತಿಗಳ ಕುರಿತು ಚರ್ಚಿಸಲಾಗಿದೆ. ಸ್ವಪ್ನಾವಸ್ಥೆ ಎಂದರೆ ಕೇವಲ ನಿದ್ರೆಯಲ್ಲಿನ ಚಿತ್ರಗಳ ಸರಮಾಲೆಯಲ್ಲ, ಅದು ಮನಸ್ಸಿನ ಭಾವವನ್ನ ಅರ್ಥ ಮಾಡಿಕೊಳ್ಳುವ ಒಂದು ಸ್ಥಿತಿ ಎಂಬ ತತ್ವ ಚಿಂತನೆಯೂ ಇದೆ. ಇದರಿಂದಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಕೆಲವು ಕನಸುಗಳನ್ನ ಶುಭ ಅಥವಾ ಅಶುಭ ಅಥವಾ ಸಂಕೇತಾತ್ಮಕವಾಗಿ ಅರ್ಥೈಸುವ ಪರಂಪರೆ ಬೆಳೆದಿದೆ. ಹಾಗಾದ್ರೆ ಕನಸಿನಲ್ಲಿರುವ ಅಪರಿಚಿತ ವ್ಯಕ್ತಿ ಯಾರು? ಬಹುಶಃ ಉತ್ತರ ಒಂದೇ ಆಗಿರಬೇಕೆಂದಿಲ್ಲ. ಅವರು ನಮ್ಮ ಹಳೆಯ ನೆನಪಿನ ತುಣುಕಾಗಿರಬಹುದು. ನಾವು ಗಮನಿಸದೆ ನೋಡಿದ ವ್ಯಕ್ತಿಯ ಮುಖವಾಗಿರಬಹುದು. ಹಲವು ಮುಖಗಳ ಸಂಯೋಜನೆಯೂ ಆಗಿರಬಹುದು. ನಮ್ಮ ಭಾವನೆಗಳ ಪ್ರತೀಕವಾಗಿರಬಹುದು. ಅಥವಾ ಮೆದುಳು ಕನಸಿನ ಕತೆಗೆ ಸೃಷ್ಟಿಸಿದ ಹೊಸ ಪಾತ್ರವೂ ಆಗಿರಬಹುದು. ಇಲ್ಲಿ ಇನ್ನೊಂದು ರೋಚಕ ಸಂಗತಿ ಇದೆ. ಕನಸಿನಲ್ಲಿ ನಾವು ಕಾಣುವ ವ್ಯಕ್ತಿಯ ಮುಖಕ್ಕಿಂತ ಆ ವ್ಯಕ್ತಿ ನಮ್ಮಲ್ಲಿ ಯಾವ ಭಾವನೆಯನ್ನ ಮೂಡಿಸುತ್ತಾನೆ ಎಂಬುದು ಹೆಚ್ಚು ಮುಖ್ಯವಾಗಿರುತ್ತೆ. ಆ ಅಪರಿಚಿತ ವ್ಯಕ್ತಿ ಭಯ ಹುಟ್ಟಿಸ್ತಾ ಇದ್ದಾನಾ, ಸಾಂತ್ವನ ನೀಡ್ತಿದ್ದಾನಾ, ನಮ್ಮನ್ನ ಹಿಂಬಾಲಿಸ್ತಾ ಇದ್ದಾನಾ, ಅಥವಾ ಯಾವುದೋ ಸಂದೇಶ ನೀಡ್ತಿದ್ದಾನಾ? ಹೀಗೆ ಕನಸನ್ನ ಅರ್ಥ ಮಾಡಿಕೊಳ್ಳುವಾಗ ಇಂತಹ ಭಾವನೆಗಳೇ ಹೆಚ್ಚು ಮಹತ್ವ ನೀಡುತ್ತೆ. ಹಾಗಾದ್ರೆ ಮುಂದಿನ ಬಾರಿ ನೀವು ಕನಸಿನಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿಯನ್ನ ನೋಡಿದಾಗ ತಕ್ಷಣವೇ ಇವರು ಯಾರು, ನಾವಿವರನ್ನ ಎಲ್ಲೋ ನೋಡಿದ್ದೇನೆಯೇ ಎಂದು ಯೋಚಿಸಿ.
ಬಹುಶಃ ನಿಮ್ಮ ಮೆದುಳು ವರ್ಷಗಳ ಹಿಂದೆ ಕಂಡ ಒಂದು ಮುಖವನ್ನ ನೆನಪಿನ ಆಳದಿಂದ ಹೊರತೆಗೆದಿರಬಹುದು, ಅಥವಾ ಹಲವು ವಿಭಿನ್ನ ಮುಖಗಳ ತುಣುಕುಗಳನ್ನು ಸೇರಿಸಿ ಸಂಪೂರ್ಣ ಹೊಸ ವ್ಯಕ್ತಿಯನ್ನ ಸೃಷ್ಟಿಸಿರಬಹುದು. ನಮ್ಮ ಜಾಗೃತ ಮನಸ್ಸಿಗೆ ನೆನಪಿಲ್ಲದ ಮಾಹಿತಿಯನ್ನು ಮೆದುಳು ಯಾವುದೋ ರೂಪದಲ್ಲಿ ಸಂಸ್ಕರಿಸುತ್ತೆ. ಹೀಗಾಗಿ ಕನಸುಗಳು ಕೇವಲ ನಿದ್ರೆಯಲ್ಲಿನ ಚಿತ್ರಗಳಲ್ಲ. ನಮ್ಮ ಜಾಗೃತ ಮನಸ್ಸಿಗೆ ನೆನಪಿಲ್ಲದ ಮಾಹಿತಿಯನ್ನ ಮೆದುಳು ಯಾವುದೋ ರೂಪದಲ್ಲಿ ಸಂಸ್ಕರಿಸುತ್ತೆ. ಹೀಗಾಗಿ ಕನಸುಗಳು ಕೇವಲ ನಿದ್ರೆಯಲ್ಲಿನ ಚಿತ್ರಗಳಲ್ಲ, ಅವು ನಮ್ಮ ನೆನಪು, ಭಾವನೆ, ಕಲ್ಪನೆ ಮತ್ತು ಮೆದುಳಿನ ನಿಗೂಢ ಕಾರ್ಯವಿಧಾನದ ಒಂದು ಅದ್ಭುತ ಕಿಟಕಿಯಂತೆ ಕೆಲಸ ಮಾಡುತ್ತೆ. ಬಹುಶಃ ಅದಕ್ಕಾಗಿಯೇ ಕನಸಿನಲ್ಲಿ ಕಾಣುವ ಕೆಲವು ಅಪರಿಚಿತ ಮುಖಗಳು ಎಚ್ಚರವಾದ ನಂತರವೂ ನಮ್ಮ ಮನಸ್ಸನ್ನ ಬಿಡುವುದಿಲ್ಲ. ನಿಮ್ಗೇನಾದ್ರೂ ಇಂಥ ಅನುಭವಗಳಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.